ಕರ್ತನಿಗಾಗಿ ಕಾದಿರು, ಧೈರ್ಯವಾಗಿರು, ಆತನು ನಿನ್ನ ಹೃದಯವನ್ನು ಬಲಪಡಿಸುವನು. ಕರ್ತನಿಗಾಗಿ ಕಾದಿರು ಎಂದು ನಾನು ಹೇಳುವೆನು. ಶನಿವಾರ 28 ಡಿಸೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 20ನೇ ವಚನ. ತಮಗೆ ತಿಳಿಸಲ್ಪಟ್ಟಂತೆ ಕುರುಬರು ತಾವು ಕೇಳಿದ್ದ ಮತ್ತು ನೋಡಿದ್ದ ಎಲ್ಲಾ ವಿಷಯಗಳಿಗೆ ದೇವರನ್ನು ಮಹಿಮೆಪಡಿಸುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಂಥ ಯೋಜನೆ ಕಾರ್ಯಗಳು ಅದ್ಭುತಕರವಾದದ್ದು. ಅದನ್ನು ಕುರುಬರು ಸ್ವೀಕರಿಸಿದರು, ದೇವರನ್ನು ಕೊಂಡಾಡಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಹಿಮೆ ಪಡಿಸುವಂಥದ್ದು, ಕೊಂಡಾಡುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಕುರುಬರು ದೇವದೂತನ ಮಾತನ್ನು ಕೇಳಿ ಆ ಹೊತ್ತೆ ಯೇಸು ಇದ್ದಂಥ ಸ್ಥಳಕ್ಕೆ ಹೋದರು. ಹೋದಾಗ ದೇವದೂತರು ತಿಳಿಸಿದ್ದನ್ನು ಎಲ್ಲರಿಗೂ ಹೇಳಿದರು. ಎಲ್ಲರೂ ಆಶ್ಚರ್ಯಪಟ್ಟರು. ಕುರುಬರು ಬರಬೇಕಾದಂಥ ಮೆಸ್ಸಿಯನನ್ನು ಕಂಡುಕೊಂಡು ನಮಸ್ಕರಿಸಿದರು. ಹೋಗುವಾಗ ಅವರು ದೇವರನ್ನು ಮಹಿಮೆ ಪಡಿಸುತ್ತಾ ಕೊಂಡಾಡುತ್ತಾ ಹೋದರು. ಕರ್ತನಲ್ಲಿ ಪ್ರಿಯರೇ, ಕುರುಬರು ದೇವದೂತನ ಮಾತನ್ನು ನಂಬಿ ರಕ್ಷಕನನ್ನು ನೋಡಲು ಬಂದರು. ಬಂದಂಥವರು ಎಲ್ಲವನ್ನು ನೋಡಿ, ಕೇಳಿದ್ದು ನೋಡಿದ್ದು ಎಲ್ಲ ಕಾರ್ಯಗಳಿಗೆ ದೇವರನ್ನು ಮಹಿಮೆ ಪಡಿಸಿದರು, ದೇವರನ್ನು ಕೊಂಡಾಡಿದರು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಕಾರ್ಯವನ್ನು ಜೀವನದಲ್ಲಿ ಅನುಭವಿಸುವಾಗ ಮೊದಲು ದೇವರನ್ನು ಮಹಿಮೆ ಪಡಿಸಬೇಕು. ಯಾಕಂದರೆ ದೇವರು ಮಹೋನ್ನತನಾಗಿದ್ದೂ ಕೂಡ ನಮಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಮತ್ತು ದೇವರನ್ನು ಕೊಂಡಾಡುವಂಥದ್ದು, ದೇವರ ಉಪಕಾರಗಳಿಗೆ, ದೇವರ ಕಾರ್ಯಗಳಿಗೆ, ದೇವರ ಯೋಚನೆಗಳಿಗೆ, ದೇವರ ಯೋಜನೆಗಳಿಗೆ ನಾವು ದೇವರಿಗೆ ಅಡ್ಡ ಬಿದ್ದು ಮಣಿದು ಸ್ತೋತ್ರ ಗೀತೆಗಳನ್ನು ಹಾಡಬೇಕು. ನಾವು ಯಾವುದಕ್ಕೂ ಅರ್ಹರಲ್ಲದಾಗ್ಯೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡಿ ಮಗನನ್ನು ಕೊಟ್ಟಿದ್ದಾನೆ, ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಆಶೀರ್ವಾದ ತಂದಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರನ್ನು ಮಹಿಮೆಪಡಿಸೋಣ, ಕೊಂಡಾಡೋಣ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕಾರ್ಯಗಳನ್ನು ಕೇಳುವಂಥದ್ದು, ಅನುಭವಿಸುವಂಥದ್ದು ಮಾತ್ರವಲ್ಲದೆ ಕೊಂಡಾಡುತ್ತಾ ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.